ನಮಸ್ಕಾರ ಕರ್ನಾಟಕ. ಮುಂಜಾನೆ ಎದ್ದು ಕೆಲಸಕ್ಕೆ ಟೈಮ್ ಆಗ್ಯದಂತ ರೆಡಿಯಾಗಿ ಹೊಂಟ್ಬಿಟ್ಟಿದ್ದೆ. ಉಸುಗೊಳಗೆ ನಾಯಿ ಮಲ್ಕೊಂಡಿದ್ ನೋಡಿ, ನಾ ಯಾಕೆ ಉಸುಗಳು ಮಲ್ಕೋತಾವಂತ ಯೋಚನೆ ಮಾಡ್ಕೋತ ಕಾರ್ ಒಳಗೆ ಹೋಗಿ ಕೂತ್ಬಿಟ್ಟೆ. ನಾ ಯಾಕೆ ಅಲ್ಲೇ ಮಲ್ಕೋತಾವಂತ ಕಡೆಗೂ ಗೊತ್ತಾಗ್ಲೇ ಇಲ್ಲ. ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ. ಒಂದಿಷ್ಟು ಜನ ಮೆಸೇಜ್ ಮಾಡಾಕತ್ತಾರ, ನಾ ಕಾರ್ ಒಳಗೆ ವಿಡಿಯೋ ಮಾಡೋದು ನೋಡಿ ನೀನು ಯಾಕೆ ಮೋಟಿವೇಶನ್ ವಿಡಿಯೋ ಮಾಡಬಾರ್ದಂತ. ನಾ ಏನು ಹೇಳ್ತೀನಿ ಅಂದ್ರೆ, ನನಗೂ ಮೋಟಿವೇಶನ್ ಮಾಡಕ್ ಬರ್ತಂತ ಅನ್ಕೊಂಡ್ರಲ್ಲ, ಅದ ಖುಷಿ ಆಯ್ತು. ನಾ ಏನಂದ್ರ ಮೋಟಿವೇಶನ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ನಪ್ಪ ಅಂತಂದ್ರ, ನೀವು ಎಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಹೋದ್ರಪ್ಪ ಅಂದ್ರೆ ನನ್ನ ವಿಡಿಯೋ ನೋಡೋರು ಯಾರು? ನಾ ಮಾಡಿದ ವಿಡಿಯೋ ನೋಡೋರು ಯಾರ್ರಿಪ್ಪ? ಅದಕ್ಕೆ ನಾವು ಮೋಟಿವೇಶನ್ ಮಾಡಲ್ರಿ. ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ಹೋಗ್ಬಿಡ್ತೀನಿ ಅಷ್ಟ. ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗೋಣ, ಏನೋ ಕಾರ್ ಕೆಳಗೆ ಸೌಂಡ್ ಬಂದಂಗಾಯ್ತು. ನನ್ನ ತಲೆಯಾಗ ಪಟ್ಟನೆ ಯೋಚನೆ ಬಂದಿದ್ದು, ನಿನ್ನೆರ ಕಾರ್ ಸರ್ವಿಸ್ ಮಾಡಿಸಿನಿ, ಮತ್ತೇನೋ ಸೌಂಡ್ ಇದು. ಆರ್ಥಿಕ ಪರಿಸ್ಥಿತಿ ಭಾಳ ಹದಿಗಟ್ಟೈತಿ. ಮತ್ತೆ ಕೆಳಗಿಳಿದು ಬಂದು ನೋಡಿದ್ರೆ ಕವರ್ದೇನೋ ಲಾಕರ್ದೇನೋ ಒಂದು ಸಿಕ್ಕೊಂದಿತ್ತು. ಅದನ್ನ ಕೆಳಗೆ ತೆಗೆದು ಹಿಂದಕ್ಕೆ ಕಿರಿಯರ್ ಒಂದು ಮಾತು ಹೇಳ್ತಿದ್ರು, ಕುರಿ ಸಾಕಿರಿ ಕುಬೇರರಾಗಿರಿ ಅಂತ. ಆ ಮಾತು ನಿಜ ಐತಿ ನೋಡ್ರಿ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಸುಮ್ ಕುರಿ ಕಾಯ್ಕೋತ ಊರಾಗಿರೋದ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಕರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ತಿಲ್ರಿ. ಮನಿಗೆ ಬರೋಣ ಒಂದು ದೊಡ್ಡ ಯುದ್ಧ ನಡೆದತ್ ನೋಡ್ರಿ. ಪಬ್ಜಿ ಒಳಗೆ ನೋಡ್ರಿಪ್ಪ, ಏನೋ ಅಡಿಗೆ ಮನೆಯಿಂದ ಗಮ್ ಅಂತ ಸ್ಮೆಲ್ ಬರಾಕ್ತಿತ್ತು. ಏನಂತ ನೋಡಿದ್ರ ಬಿಸಿ ಬಿಸಿ ಬಜ್ಜಿ ಮಾಡಾಕ್ತಿದ್ರು ನೋಡ್ರಿ. ಮಸ್ತಗ ಬಜ್ಜಿ ಜಡದ ಹೊರಗೆ ಬಂದ್ಬಿಟ್ಟೆ ನೋಡ್ರಿ. ನೋಡಿ ತೋರಿಸು ಮೊಬೈಲ್ನಾಗ. ಈ ಕೊಡಪ್ಪ, ಈಚೆ ಕಡೆ ನಾನು ಈಚೆ ಕಡೆ. ಮುಗಿಯಿತು. ಆಟ ಹೋಗಿ ಈಗ ಮಂತ್ಲಿ ನಾವೆಲ್ಲ ರಾತ್ರಿ ಊಟ ಮಾಡಿ ಸುಮ್ ರೂಮಿಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ. ಎಂದೂ ಯೋಚನೆ ಮಾಡಲ್ಲ ನೀನು ಊಟ ಮಾಡಿದ ತಾಟ್ ಕ್ಲೀನ್ ಆಗಿ ಇಲ್ಲಿ ಹೆಂಗ್ ಬಂತಂತ. ರಾತ್ರಿ 10 ಆಗ್ಲಿ 11 ಆಗ್ಲಿ ಕ್ಲೀನ್ ಮಾಡೇ ಮಲ್ಕೋತಾರ ನೋಡ್ರಿ ನಮ್ಮವ್ವ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಸ್ತಿ ನೀರು ಕುಡಿರಿ, ಸಾಧ್ಯವಾದ್ರೆ ಎಳ್ನೀರು ಕುಡಿರಿ, ಹೆಲ್ದಿ ಆಗಿರ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸಿಕ್ತಂತ ಬಾಯ್.